ನಮಸ್ತೆ ಗುರು. ಆದ್ರೆ ಅದಕ್ಕಿಂತ ಮುಂಚೆ ಒಂದು ವಿಷಯವನ್ನು ಹೇಳ್ಬೇಕು. ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಪ್ರೇಮ್ ಅವರ ಒಂದು ಸಿನಿಮಾಗಳಲ್ಲಿ ಲಾಂಗ್ ಮಚ್ಚು ಅನ್ನೋದು ಒಂದು ಟ್ರೇಡ್ ಮಾರ್ಕ್ ಇರೋ ತರ, ಆ ಟ್ರೇಡ್ ಮಾರ್ಕ್ ನ ಇಡೀ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತ ಹೇಳಿದ್ರೆ ಆ ಮಚ್ಚು ಬಿಡಿ, ಅದು ಬೇರೆನೇ ಕತೆ. ಆದ್ರೆ ಆ ಕತೆನ ಇವತ್ತು ನಾವು ಫುಲ್ ಆಗಿ ಮಾತಾಡಬೇಕು. ಯಾಕಂತ ಹೇಳಿದ್ರೆ ಕೇಡಿ ಸಿನಿಮಾ ನೋಡ್ಕೊಂಡ್ ಬಂದಿದೀವಿ ಗುರು, ಕಾಳಿದಾಸ. ಹಾಗೆ ಮೇನ್ ಕ್ಲೈಮ್ಯಾಕ್ಸ್ ಅಲ್ಲಿ ಎಂಟ್ರಿ ಆಗುವಂತ ಕಾಲ ಭೈರವ. ಈ ಒಂದು ಕ್ಯಾರೆಕ್ಟರ್ ಯಾವ ತರ ಇತ್ತು, ಸಿನಿಮಾ ಯಾವ ತರ ಇತ್ತು, ಆಡಿಯನ್ಸ್ ನಿದ್ದೆ ಮಾಡಿದ್ರಾ ಇಲ್ವಾ, ಇದೆಲ್ಲ ಇವತ್ತು ನಾವು ಮಾತಾಡೋಣ. ಸೊ ಬೇಗ ಸ್ಟಾರ್ಟ್ ಮಾಡೋಣ. ನಮಸ್ತೆ, ನಾನು ನಿಮ್ಮ ಕಿರಣ್ ರಾಥೋ. ವೆಲ್ಕಮ್ ಟು ಕಿರು ಅಡ್ಡ. ಗುರು, ಮೊದ್ಲಿಗೆ ಈ ಒಂದು ಸಿನಿಮಾದಲ್ಲಿ ನೆಗೆಟಿವ್ ಅನ್ನೋದ್ಕಿಂತ ಪಾಸಿಟಿವ್ ಬಗ್ಗೆ ಮಾತಾಡೋಣ. ಸಿನಿಮಾ ಸೆಕೆಂಡ್ ಹಾಫ್ ಅಲ್ಲಿ ತೋರಿಸಿದಂತ ಒಂದು ಪ್ರೀತಿ, ಆ ಒಂದು ಕೇರ್, ಅದ್ಯಾವ್ದಲ್ಲ ಗುರು, ರಕ್ತ. ಆ ಒಂದು ಬ್ಲಡ್ ಬರುವಂತ ರೀತಿ, ಹೊಡೆದಾಕೋದು, ಕಚ್ಚಾಕೋದು, ಉಫ್. ಅದಕ್ಕೆ ಅನ್ಸುತ್ತೆ ಸೆನ್ಸರ್ ಆಫೀಸ್ ಅವರು ಎ ಕೊಟ್ಟಿರೋದು, ಎ ಸರ್ಟಿಫಿಕೇಟ್. ಅಂದ್ರೆ ವಯಸ್ಸಿಗರು ಮೇಲೆ ನೋಡ್ಕೊಳ್ಳಿ ಅಂತ. ಅದಲ್ಲ ಅದಲ್ಲ ಸಿನಿಮಾದಲ್ಲಿ ಎಷ್ಟು ವರ್ಡ್ಗಳನ್ನ ಕಟ್ ಮಾಡಿದ ಅಂತ ಹೇಳಿದ್ರೆ, ಅಕಸ್ಮಾತ್ ಆ ಒಂದು ಕೆಲವೊಂದು ವರ್ಡ್ಗಳನ್ನ ಆಡ್ ಮಾಡಿದ್ರೆ, ಅಂದ್ರೆ ಸು ಬೋ ಮಕ್ಕಳು ಅನ್ನೋ ತರ, ನಿಜವಾಗ್ಲೂ ಶಿಲ್ಪಾ ಶೆಟ್ಟಿ ಅವರ ಬಾಯಲ್ಲಿ ಕೂಡ ಆಗಲ್ಲ ವರ್ಡ್ಗಳನ್ನ ಯೂಸ್ ಮಾಡಿದ್ದಾರೆ. ಆ ತರ ಒಂದು ಸಿನಿಮಾನ ಕ್ರಿಯೇಟ್ ಮಾಡಿರುವಂತ ಪ್ರೇಮ್ ಅವರು ನಿಜವಾಗ್ಲೂ ಸ್ವಲ್ಪ ಸಿನಿಮಾದಲ್ಲಿ ಸ್ಟೋರಿ ಲೈನ್ ಆಚೆ ಈಚೆ ಹೋಗ್ತಾ ಇದೆ ಅಂತ ಹೇಳ್ಬೇಕಾದ್ರೆ, ಅಲ್ಲಿ ಒಂದು ನೀಟ್ ಆಗಿರೋ ಒಂದು ಫೈಟ್ ಮತ್ತೆ ಕುಸ್ತಿ. ಅದ್ರಲ್ಲೂ ನಮಗೆ ನಮಗೆ ನನಗೆ ತುಂಬಾ ಇಷ್ಟ ಆಗಿದ್ದು ದೊಡ್ಡಣ್ಣ ಗುರು. ಆಫ್ಟರ್ ಲಾಂಗ್ ಟೈಮ್ ಅವರನ್ನ ನಾವು ಸ್ಕ್ರೀನ್ ಮೇಲೆ ನೋಡಿದ್ ನಾನು. ಏನೇ ಇರ್ಲಿ, ಸಿನಿಮಾದಲ್ಲಿ ರಕ್ತ, ಹೊಡೆದಾಟ, ಯುದ್ಧ ಅದನ್ನೆಲ್ಲಾ ನೋಡ್ಕೊಂಡು ಸಿನಿಮಾನ ಲಾಸ್ಟ್ ಕ್ಲೈಮ್ಯಾಕ್ಸ್ ತನಕ ವೇಟ್ ಮಾಡಿದ್ದು ಕಿಚ್ಚ ಸುದೀಪ್ ಅವ್ರಿಗೋಸ್ಕರ. ಬಟ್ ಅವ್ರ ಎಂಟ್ರಿ ಬಂತು ಗುರು, ಇಡೀ ಥಿಯೇಟರ್ ಆ ತರ ಆಗೋಯ್ತು. ಯಾಕಂತ ಹೇಳಿದ್ರೆ ಅವರ ಒಂದು ಕ್ಯಾರೆಕ್ಟರ್ ಇದೆಯಲ್ಲ, ಆ ಒಂದು ರಿವೀಲ್ ಮಾಡೋ ರೀತಿ ಇದೆಯಲ್ಲ, ಸೂಪರ್. ಅದ್ರಲ್ಲೂ ಆ ಒಂದು ಪ್ರತಿಮೆ ಇಟ್ಕೊಂಡ್ ಬರ್ತಾರೆ, ಅದಂತೂ ಇನ್ನೂ ಮೇಲೆ ಹೋಗ್ಬಿಡ್ತು. ಪ್ರೇಮ್ ಅವರು ಆ ಒಂದು ಸೀನ್ ನ ನೆಕ್ಸ್ಟ್ ಲೆವೆಲ್ ಶೂಟ್ ಮಾಡಿದ್ರು. ಅದರಲ್ಲೂ ಆ ಒಂದು ಸೀನ್ ಶೂಟ್ ಆಗಿರೋದು ಟ್ರೈನ್ ಅಲ್ಲಿ, ಅಂದ್ರೆ ಆ ಒಂದು ಸೀಕ್ವೆನ್ಸ್ ಶೂಟ್ ಆಗಿರೋದು. ನೋಡೋಣ, ಇನ್ನೊಂದ್ ಸ್ವಲ್ಪ ಇದೆ, ಆ ಒಂದು ಸ್ವಲ್ಪವನ್ನು ಯಾವ ತರ ತರ್ತಾರೆ ಅಂತ. ಓವರ್ ಆಲ್ ಸಿನಿಮಾದಲ್ಲಿ ನನಗೆ ಒನ್ ಟೈಮ್ ವಾಚ್ ಮೂವಿ ಅಷ್ಟೇ, ಜಾಸ್ತಿ ಹೇಳಕ್ಕಾಗಲ್ಲ. ಫ್ಯಾಮಿಲಿ ಜೊತೆ ನೋಡ್ಬೇಕಂತ ಹೇಳಿದ್ರೆ ಟೇಕ್ ಯುವರ್ ಓನ್ ರಿಸ್ಕ್. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ ಸಿನಿಮಾ, ರಕ್ತ, ಬೈಗುಳ, ಅದು ಇದು ತುಂಬಿ ತುಳುಕಾಡಿದೆ. ನನಗೆ ಎಲ್ಲಕ್ಕಿಂತ ಇಷ್ಟ ಆಗಿದ್ದು ಗುರು ಅಂದ್ರೆ ಹೀರೋಯಿನ್ ನ ಒಂದು ಕ್ಯಾರೆಕ್ಟರ್. ಯಾಕಂತ ಹೇಳಿದ್ರೆ ಪ್ರತಿ ಒಂದು ಆಂಗಲ್ ಅಲ್ಲೂ, ಪ್ರತಿ ಒಂದು ಫ್ರೇಮ್ ಅಲ್ಲೂ ಒಂದು ಚೂರು ಕೂಡ ಬಿಟ್ಕೊಡದೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅವರು. ವಾವ್, ಸೂಪರ್. ಏನ್ ಎನರ್ಜಿ, ಫಸ್ಟ್ ಇಂದ ಲಾಸ್ಟ್ ತನಕ ಸಖತ್ತಾಗಿದೆ ಎನರ್ಜಿ ಅವ್ರದ್ದು. ಸೈಕ್. ಹೀರೋಕ್ಕಿಂತ ಒಂದು ಕೈ ಮೇಲೆ ಹೋಗೋ ತರ ಎನರ್ಜಿ ತೋರಿಸ್ಬಿಟ್ಟಿದ್ದಾರೆ ಅವರು, ಅಂದ್ರೆ ಕ್ಯಾರೆಕ್ಟರ್ ಅಲ್ಲಿ ಮಾತ್ರ. ಇನ್ನು ಧ್ರುವ ಸರ್ಜಾ ಅವರು, ಅವರ ಒಂದು ಕ್ಯಾರೆಕ್ಟರ್ ಇದೆಯಲ್ಲ, ಸರಿಯಾಗಿ ಯೂಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ ಅಂತ ಫಸ್ಟ್ ಹಾಫ್ ತನಕ ನನಗನ್ಸ್ತು. ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಮಾರ್ಟಿನ್ ತರ ಫೀಲ್ ಆಯ್ತು ಬಿಟ್ಟು. ಓಕೆ, ಧ್ರುವ ಸರ್ಜಾ ಅವ್ರನ್ನ ಒಂದು ಕ್ಯಾರೆಕ್ಟರ್ ನ ಸೂಪರ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಆದ್ರೆ ನೆಕ್ಸ್ಟ್ ಬರುವಂತ ಇನ್ನೊಂದು ಕ್ಯಾರೆಕ್ಟರ್ ಬೇರೆನೆ ಅರ್ಥ ಕೊಡುತ್ತೆ. ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಟ್ವಿಸ್ಟ್ ಇದೆ, ಆ ಟ್ವಿಸ್ಟ್ ನ ನೋಡ್ಕೊಂಡು ಬನ್ನಿ, ಅವಾಗ ಗೊತ್ತಾಗುತ್ತೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಎಲ್ಲ ರಿವೀಲ್ ಮಾಡ್ಬಿಟ್ರೆ ಕನ್ನಡ ಸಿನಿಮಾ ಬದಲೇ ಜನ ಬರ್ತಾ ಇಲ್ಲ. ನೀವು ನೋಡ್ತೀರಾ? ಇಲ್ಲ ತಾನೆ. ಸೊ ಸಿನಿಮಾ ನನ್ನ ಪ್ರಕಾರ ಒನ್ ಟೈಮ್ ವಾಚ್, ಸಾಕತ್ತಾಗಿದೆ. ಇವಾಗ ಸಿನಿಮಾದ ನೆಗೆಟಿವ್ ಮಾತಾಡೋಣ. ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನ್ಸಿದ್ದು ಒಂದು ಸ್ವಲ್ಪ ಮ್ಯೂಸಿಕ್. ಅದು ಬಿಟ್ರೆ ಇಡೀ ಸಿನಿಮಾದ ಸೆಟ್ ನಿಜವಾಗ್ಲೂ ಆರ್ಟಿಫಿಷಿಯಲ್ ತರ ಕಾಣ್ತಾ ಉಂಟು. ಒಂದು ಸ್ವಲ್ಪ ಕೂಡ ನನಗೆ ರಿಯಲಿಸ್ಟಿಕ್ ತರ ಕಾಣ್ಲೇ ಇಲ್ಲ. ಸೆಟ್ ತರನೇ ಹಾಕ್ಬಿಟ್ಟಿದ್ದಾರೆ ಗುರು. ಅದೊಂದು ಬೇಜಾರು ಆಗ್ಬಿಟ್ಟಿದೆ ನನಗೆ. ಯಾಕಂದ್ರೆ ಹೇಳಿದ್ರೆ ಅದೊಂಥರ ಫೀಲ್ ಕೊಡ್ಲಿಲ್ಲ. ಅದು ಬಿಟ್ಟು ಇಡೀ ಸಿನಿಮಾ ನೋಡ್ಬೋದು ನೆಮ್ಮದಿಲಿ ಕುತ್ಕೊಂಡು, ಚೆನ್ನಾಗಿದೆ. ನೋಡಿ ಈ ಒಂದು ರಿವ್ಯೂ, ಹಾಗೆ ಈ ಸಿನಿಮಾ ಯಾವ ತರ ಆಯ್ತು ಅಂತ ಒಂದು ಸಣ್ಣ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮತ್ತೊಮ್ಮೆ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಕಿರು ಅಡ್ಡವನ್ನು.